ಕಣ್ಣನೆ ಇವತ್ತಿನ ದಿವಸ ಆದಗಳಾದ ದ್ರೌಪದಿಯಿಂದ ಮತ್ತು ಭೀಮಾರ್ಜುನರಿಂದ ಸಹಿಸಲಾರೆನು ಜಗದ ವೀರನಾಗಿ ಜಗದ್ವಿಖ್ಯಾತನಾದ ಈ ಪಾಂಡವರ ವೈರಿಯಾಗಿಯೂ ಅರಣ್ಯದಲ್ಲಿರುವ ಪಾಂಡವರಿಂದ ಮರ್ಯಾದೆ ಹೋದ ಮೇಲೆ ಸರ್ವತಃ ಜನ್ಮವನ್ನಿಡಲಾರೆನು. ಹೇ ಮಿತ್ರ, ಇದಕ್ಕೆ ಉಪಾಯವೇನು ಮಾಡಬೇಕು ಮಿತ್ರ ಕಣ್ಣನೆ? ಮಿತ್ರ, ಏನು ಮಾಡುವುದು ಉಪಾಯವಿಲ್ಲ. ಆ ದುರ್ಡರಾದ ಭೀಮಾರ್ಜುನನು ಹುಚ್ಚರಂತೆ ಉಚ್ಚರಿಸುವುದನ್ನು ಕಂಡು ನಿಮ್ಮ ಬಂಧನದ ವಿಮೋಚನಕ್ಕಾಗಿ ಕೈ ಕಾದಿದ್ದೆನು. ಇಲ್ಲದಿದ್ದರೆ ಸರ್ವರನ್ನು ಸಂಹರಿಸಿಬಿಡುತ್ತಿದ್ದೆನು. ಆದರೆ ಯತ್ನವಿಲ್ಲ ದೊರೆಯೇ, ನಿಮಗ್ಯಾರು ಸರಿಯೇ? ಇದಕ್ಕೆ ಬಂಧಿಸಿದ ಪಿಚ್ಚಂಡಿಯಲ್ಲಿ ತಾರ್ಥವಾಗಿಯೂ ಮುಚ್ಚಲ್ಲದೆ ಎಲ್ಲದಿದ್ದರೆ ಎಲ್ಲ ಶರಗಳ ತೊರೆಯುತ್ತಿದ್ದವು. ಮಿಂಚಿವಾದ ಮಾತಿಗೆ ಅಂಜಿಕೆ ಹಾಕಿದರೇನು ಫಲ? ಈ ಸೇರು ತೀರಿಸಿದರೆ ಕಡು ವೀರ ದುಶ್ಯಾಸನ ಎಂಬ ನಾಮಘಾತಕ್ಕೆ ಆದ್ರಜ ಈ ಮಾತು ಸಹಜ. ಬೇಗದಿಂದ ಘೋಷಯಾತ್ರಕ್ಕೆ ಹೋಗುತ್ತೆ ಮೋಸವಾಯಿತೆ. ಇಂದ್ರವನವನ್ನು ಹಾಳು ಮಾಡುತ್ತೆ ಉತ್ತರವಾಯಿತೆ. ಗಂಧರ್ವರ ಕೂಡ ಯುದ್ಧ ಮಾಡಿದ್ದೆ ವಿಧಿವಶವಾಯಿತೆ. ನಮ್ಮ ಸೆರೆಯನ್ನು ದೂರ ಮಾಡಿಕೊಳ್ಳಲಿಕ್ಕೆ ವೈರಿಗಳ ಪಾದಕ್ಕೆ ಮೊರೆ ಹೊಕ್ಕರೆ ಅದೇ ದುಂತರವಾಯಿತು. ಅವರು ಆಡಿದ ನುಡಿಗಳು ನೆನಪಾದರೆ ಮರ್ಯಾದೆವಂತರು ಕೂಡ ಪ್ರಾಣ ತ್ಯಾಗ ಮಾಡಿಕೊಳ್ಳಲಿಕ್ಕೆ ಸಂದೇಹವಿಲ್ಲ. ನಿನ್ನಂತ ಸೀರೆ ಬಿಟ್ಟ ನಾರಿ ಮನೆಗೆ ಇಷ್ಟೊಂದು ಕಡು ಕಷ್ಟವಾದ ಮೇಲೆ ಜಗದಳು ದಾತ್ರಿಗಳು ವೀರರು ಜಗದಳು ಜಾತಿವಂತರೆಂದು ಬಂದವರನ್ನು ಎಡೆಗೆಡವಿ ಒಂದು ನೆಲಕ್ಕೆ ಗೆಡವಿ ಎದೆಯನ್ನು ಸೀಳಿ ರಕ್ತವನ್ನು ಛೇದಿಸಿ ಮಹಾ ಸುರರಾಗಿದ್ದವರ ತಮ್ಮನಾಗಿ ಮೆರೆಯುವ ಈ ಕೌರವನಿಗೆ ಹೇ ಹೋಗಬೇಡ ಕಾಂತೆ, ಈ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ಏನ ತಾತನ ಹೆಸರನ್ನು ಬಿಟ್ಟು ವೈರಿಗಳಿಗೆ ಪುತ್ರನಾಗಿ ಮೆರೆಯುತ್ತೇನೆ ಕಾಂತೆ. ಬಿಡು ನಿನ್ನ ಮನಸ್ಸಿನ ಚಿಂತೆ. ಏನು ಅನುತರಾದ ಕರ್ಣದ ಸೋದರರಲ್ಲಿ ಜಾಗ್ರತೆಯಿಂದ ನಮ್ಮ ಪುರಕ್ಕೆ ಹೋಗಿ ಮುಂದಿನ ವಿಚಾರವನ್ನು ಮಾಡೋಣ. ನಡೆಯುವಂತವರಾಗಿರಿ.